ಹಿಂಗೆ ಕಿರ್ತೀವಿ ಅವರು ದೊಡ್ಡವರು ಸ್ವಲ್ಪ ಇವ್ರ ಸ್ವಲ್ಪ ಹಂಚ್ಕೊಬೇಕಿತ್ತು ಹಂಚಿಲ್ಲ ನಾ ಮಾಡಕ್ಕೆ ಬರೋಣ ಎಲ್ಲ ಹಚ್ಕೊಳ್ಳಿ ಅಷ್ಟೇ. ಅದು ಬಟ್ಟೆ ಎಲ್ಲ ಬೇರೆ ಶಾಲು ಶಾಲ್ ಹಾಕಿ ಆಮೇಲೆ ಅದು ಹಾಕಿ ನೋಡಿ ಈ ಕಡೆ ನೋಡಿ ಈ ಕಡೆ ಹಿಂಗೆ ಪಾರಮ್ಮ ತಮಿಳ್ ಸಾಲು ಮಚ್ಚ ಸಾಲು ಓಕೆ ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂಥ ಹೊಯ್ಸಳ ನಗರದ ವಾರ್ಡ್ನಲ್ಲಿ ನಮ್ಮ ಸ್ನೇಹಿತರು ಕಳೆದ ವರ್ಷ ಕೂಡ ಏನು ಕಬ್ಬು ಎಳ್ಳು ಬೆಲ್ಲ ಕೊಡುವಂಥ ಕಾರ್ಯಕ್ರಮ ಈ ಬಾರಿ ಕೂಡ ಕೊಡುವಂಥದ್ದಾಗಿದೆ. ಬಾರಿ ನನಗೂ ಮತ್ತು ನಮ್ಮ ಬೆಂಗಳೂರು ಮಹಾನಗರದ ಅಧ್ಯಕ್ಷರಾದಂಥ ರಮೇಶ್ ಗೌಡರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕ್ಷೇತ್ರದ ಮತ್ತು ವಾರ್ಡ್ನ ಎಲ್ಲ ನಾಗರಿಕರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಯಾಕಂದರೆ ನಾವೆಲ್ಲರೂ ಕೂಡ ಜನವರಿ 1ನೇ ತಾರೀಕು ಎಲ್ಲರೂ ಕೂಡ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಕಡೆ ಆಚರಣೆ ಮಾಡಿದ್ರು ಕೂಡ ನಮಗೆ ಭಾಳ ಮುಖ್ಯವಾದಂಥದ್ದು ಭಾಳ ಮಹತ್ವವಾದಂಥದ್ದು ಸಂಕ್ರಾಂತಿ ಹಬ್ಬ. ಹಾಗಾಗಿ ಈ ಹಬ್ಬದ ಸಲುವಾಗಿ ಇವತ್ತು ಈ ವಾರ್ಡ್ನಲ್ಲಿ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಏನಿವತ್ತು ಕಬ್ಬು ವಿತರಣೆ ಮಾಡುವಂಥದ್ದು ಸುಮಾರು 10,000 ಜನಕ್ಕೆ ವಿತರಣೆ ಮಾಡುವಂಥ ಕಾರ್ಯಕ್ರಮ ಕಳೆದ ಬಾರಿ ಈ ಸಾರಿ ಕೂಡ ಮಾಡಿದರೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಅನ್ನುವಂಥದ್ದು ಶುಭ ಹಾರೈಸ್ತೇನೆ. ಮತ್ತು ನಮ್ಮ ವೆಂಕಟಮ್ಮಣ್ಣವರು ಈಗ ಏನು ಹೇಳಿದ್ರು ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ವೆಂಕಟಮ್ಮಣ್ಣವರ ವೈಯಕ್ತಿಕವಾಗಿ ಅವರು ಹೇಳಿರ್ತಕ್ಕಂಥದ್ದನ್ನು ನಾನು ಆ ಥರ ಕೋರ್ ಕಮಿಟಿ ಅಧ್ಯಕ್ಷನಾಗಿ ಹಂಗೆ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಅಲಯನ್ಸ್ ಇರೋದ್ರಿಂದ ಈಗ ನಾವೊಂದು ಯಾವುದೇ ಒಂದು ವಾರ್ಡಲ್ಲಿ ನಾವು ಟಿಕೆಟ್ ತಗೊಳ್ಬೇಕಾದ್ರೆ ನಮ್ಮ ಅಸ್ತಿತ್ವ ಇಲ್ಲಿ ಇರಬೇಕು. ನಮ್ಮ ಅಸ್ತಿತ್ವ ಈಗ ಅವ್ರು ಹೇಳಿದಾಗೆ ಈ ಭಾಗದಲ್ಲಿ ಈ ವಾರ್ಡ್ನಲ್ಲಿ ಆ ಕ್ಷೇತ್ರ ವ್ಯಾಪ್ತಿ ಎಷ್ಟಿದೆ ಅಲ್ಲೆಲ್ಲ ಕೂಡ ಕೋರ್ ಕಮಿಟಿ ಅಧ್ಯಕ್ಷ ಆದಂಥ ಕೃಷ್ಣಾರೆಡ್ಡಿ ಅಣ್ಣವರು ಈಗಾಗಲೇ ಮುಂಬರ್ತಕ್ಕಂಥ GBA ಚುನಾವಣೆ ಬಗ್ಗೆ ಪಕ್ಷದ ಮಾನದಂಡಗಳನ್ನ ಅವರು ಹೇಳಿದ್ದಾರೆ. ಈಗ ಇಲ್ಲಿ ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನಮ್ಮ ಕ್ಷೇತ್ರದ ಅಧ್ಯಕ್ಷ ಆಗಿದ್ದ ವೆಂಕಟಮ್ಮಣ್ಣವರು ಬಹಳ ಹಿರಿಯರು, ಮತ್ತೆ ನವೀನ್ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿದೆ. ಅದಕ್ಕೋಸ್ಕರನೇ ಈ ಹಿಂದೆ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ನಾವು ನೋಂದಣಿ ಮಾಡಬೇಕಾದ್ರೆ ಅದು ಮೊದಲನೇ ಬಾರಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ವಿ, ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರ. ಆಗ ನಿಖಿಲ್ ಕುಮಾರ್ನವರೇ ಬಂದು ಚಾಲನೆಯನ್ನ ಕೊಟ್ಟರು. ಸುಮಾರು ಒಂದು 5-6 ತಿಂಗಳ ಹಿಂದೆ ಅವರೇ ಬಂದು ಚಾಲನೆಯನ್ನ ಕೊಟ್ಟರು.
ಚಾಲನೆ ಕೊಟ್ಟು ಅಲ್ಲಿಂದ ಆಚೆಗೆ ನಾವು ಬೇರೆ ಬೇರೆ ಕ್ಷೇತ್ರಕ್ಕೆ ನಾವು ಅದನ್ನ ವಿಸ್ತರಣೆ ಮಾಡಿದ್ವಿ. ನಮ್ಮ ಪಕ್ಷದ ಮಾನದಂಡ ಈಗಾಗಲೇ ನಾವು NDA ಅಂಗಪಕ್ಷವಾಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಮಾತಾಡಿ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣವರು ಇವರೆಲ್ಲ ಮಾತನಾಡಿ, ನಿಖಿಲ್ ಕುಮಾರಣ್ಣವರು ಇವರೆಲ್ಲ ಸೇರಿ ಮಾತನಾಡಿ ಎಲ್ಲಿ ನಮಗೆ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ವಾರ್ಡಲ್ಲಿ ನಮಗೆ ಹೆಚ್ಚು ಶಕ್ತಿ ಇದೆ, ಯಾವ ವಾರ್ಡಲ್ಲಿ ಹೆಚ್ಚು ಸಂಘಟನೆಗೆ ನಾವು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ, ಇದು ಎಲ್ಲವನ್ನು ನೋಡ್ತಾರೆ. ನೋಡಿ, ಈಗಾಗಲೇ ಇಲ್ಲಿ ಸ್ಥಳೀಯರು ಬಹಳ ಹಿರಿಯರು ಹಿಂದೆ ಅವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಹಾಯ ಮಾಡಿದ್ವಿ, ಆವಾಗ ಇಲ್ಲಿರ್ತಕ್ಕಂಥ ಕಾರ್ಪೊರೇಟರ್ಗೆ ನಾವೆಲ್ಲ ಗೆಲ್ಸಿದ್ವಿ ಅಂತೇಳಿ. ಈಗ ಅವರೆಲ್ಲ ಇವ್ರ ಜೊತೆ ಬಂದಿದ್ದಾರೆ ಈಗ. ಹಾಗಾಗಿ ಅವರು ಸ್ಥಳೀಯವಾಗಿ ಇಲ್ಲಿ ಸ್ಥಳೀಯ ಜನರ ಜೊತೆ ಒಡನಾಟ ಇಟ್ಕೊಂಡು ಪ್ರತಿದಿನ ಇಲ್ಲಿ ಸಾಮಾಜಿಕವಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿ ಆಮೇಲೆ ಪಕ್ಷನೂ ತೀರ್ಮಾನ ಮಾಡ್ತದೆ, ಇಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಶಕ್ತಿ ಇದೆ, ಯಾರು ಕೊಟ್ರೆ ಗೆಲ್ತಾರೆ, ಇದೆಲ್ಲವನ್ನು ನೋಡಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಹಾಗಾಗಿ ಯಾರು ಸಹ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ, ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕೆಲಸ ಮಾಡಲಿ. ಯಾರು ಯಾವಾಗ ಕುಮಾರಣ್ಣವ್ರು ಯಾವಾಗೂ ಹೇಳ್ತಾ ಇರ್ತಾರೆ, ನೀವು ಬಂದು ನಾನು ಪಕ್ಷದ ಕಚೇರಿಗೆ ಬಂದಾಗ ಅಥವಾ ನೀನೆಲ್ಲೋ ಮನೇಲಿದ್ದೋ ಬಂದು ನೀವು ಬಂದು ನನಗೆ ಫೋಟೋ ಹಿಡ್ಕೊಂಡು ನೀವೇನು ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ನಾನು ಹೋಗ್ಬಿಟ್ಟಿದ್ದೆ ಏನೋ ಮಾಡ್ತೀರಿ, ಅದಲ್ಲ. ನೀವು ಸ್ಥಳೀಯವಾಗಿ ಎಲ್ಲಿರ್ತೀರ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮ್ಮನ್ನ ಗುರುತಂತ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ಕುಮಾರಣ್ಣವರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಈಗೇನು GBA ಚುನಾವಣೆ ಬರ್ತಾ ಇದೆ, ಹಾಗಾಗಿ ಅದಕ್ಕೆ ಯಾರು ಶಕ್ತಿ ಇದೆ ಅಂಥವ್ರಿಗೆ ಪಕ್ಷ ಗುರುತಿಸಂತ ಕೆಲಸ ಮಾಡ್ತದೆ. ಅದನ್ನೇ ಈಗ ಕೋರ್ ಕಮಿಟಿ ಅಧ್ಯಕ್ಷರು ಸಹ ಕೃಷ್ಣಾರೆಡ್ಡಿ ಅಣ್ಣವರು ತಮ್ಮ ಮುಂಗು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತೇಳಿ ನಾನು ತಮ್ಮ ಮುಖಾಂತರ ಎಲ್ಲ ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಆಕಾಂಕ್ಷಿಗಳಿಗೂ ಸಹ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಈಗ ನವೀನ್ ಅವರು ಕೂಡ ಸಾಕಷ್ಟು ಕೂಡ ಈ ಕ್ಷೇತ್ರದಲ್ಲಿ ಕೆಲಸ, ಒಂದು ಮೆಡಿಕಲ್ ಚೆಕಪ್ ಆಗಿರ್ಬೋದು, ಬಡವರಿಗೆ ಒಂದು ದಿನಸಿ ಆಗಲಿ ತುಂಬಾನೇ ಸಹಾಯನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಕಬ್ಬು ವಿತರಣೆ ಕೂಡ ಮಾಡ್ತಾ ಇದ್ದಾರೆ. ಹೌದು, 2.5 ವರ್ಷ ಆಯ್ತು ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ. 2.5 ವರ್ಷದಿಂದ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇದನ್ನು ಸಹ ಇದು 2ನೇ ವರ್ಷ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಒಂದು 4-5 ಕಾರ್ಯಕ್ರಮಕ್ಕೆ ಬಂದಿದ್ದೆ. 4-5 ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲೂ ಅವರು ಬಡವರಿಗೆ ಏನು ಒಂದು ಫುಡ್ ಕಿಟ್ ವಿತರಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಬಡವರಿಗೆ ಸೀರೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಹೆಲ್ತ್ ಚೆಕಪ್ ಕಾರ್ಯಕ್ರಮ ಇರ್ಬೋದು, ಸಾಕಷ್ಟು ಅವರು ಮಾಡ್ತಾ ಇರೋದನ್ನ ನಾವು ನೋಡಿದ್ದೀವಿ. ಹಾಗಾಗಿ ಅವರು ಅದನ್ನೇ ಹೇಳಿದ್ದು, ಯಾರು ಸಹ ನೀವು ಏನು ಪಕ್ಷದ ಮಾನದಂಡಗಳಿದೆ, ನೀವು ಏನು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀರಿ ಮಾಡಿ, ಮುಂದೆ ಇನ್ನೇನು ಚುನಾವಣೆ ಡಿಕ್ಲೇರ್ ಆಗಿದೆ, ಅದಕ್ಕೆ ಯಾರಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಅಂತೇಳಿ ಕ್ಷೇತ್ರದ ಅಧ್ಯಕ್ಷರು, ಕೋರ್ ಕಮಿಟಿ ಅಧ್ಯಕ್ಷರು, ಪಕ್ಷದ ವರಿಷ್ಠರ ಜೊತೆ ಮಾತಾಡಿ ತೀರ್ಮಾನ ತಗೊಂತಾರೆ. ಹಾಗಾಗಿ ಅವ್ರು ಯಾರು ಸಹ ನಿರಾಸೆ ಆಗೋದು ಬೇಡ, ಅವರು ಹುಮ್ಮಸ್ಸಿಂದ ಏನು ಕೆಲಸ ಮಾಡ್ತಾ ಇದ್ದಾರೆ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ನನ್ನ ಒಂದು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇಲ್ಲಿ ನೋಡೋರು ಎಲ್ಲರಿಗೂ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ಇಲ್ಲಿ ನಾವು ಇವಾಗ ಒಂದು 10,000 ಕಬ್ಬನ್ನ ತರಿಸಿದ್ದೀವಿ. ನಾವು ಇಲ್ಲಿ ಹೋಗಿ ಮನೆಗೆ ಕಬ್ಬು ಕೊಡ್ಬೇಕಂದ್ರೆ ನಾವು ನಮ್ಮ ಫ್ರೆಂಡ್ಸು, ನಾವು ಪಾರ್ಟಿ ವರ್ಕರ್ ಎಲ್ಲ ಸೇರಿಸಿ ಕಬ್ಬು ಹಂಚಕ್ಕೆ ರೆಡಿಯಾಗಿದ್ದೀವಿ. ಇವಾಗಲೇ ಕೋರ್ ಕಮಿಟಿ ಕೃಷ್ಣಾರೆಡ್ಡಿ ಸಾರು, ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ರಮೇಶ್ ಗೌಡ್ರು ಸಾರು, ಆಮೇಲೆ ನಮ್ಮ ಸಿ ವಿ ರಾಮನಗರ ಅಧ್ಯಕ್ಷರು ವೆಂಕಟಸ್ವಾಮಿ ಅವರು ಎಲ್ಲ ಬಂದಿದ್ರು. ಎಲ್ಲ ಬಂದು ಇನಾಗ್ರೇಷನ್ ಮಾಡಿ ಇವಾಗ ಕಬ್ಬು ಹಂಚಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಖುಷಿಯಿಂದ ಹಬ್ಬನ ಆಚರಣೆ ಮಾಡಬೇಕು. ಥ್ಯಾಂಕ್ಸ್. Okay, done.